ಹಾಯ್ ಫ್ರೆಂಡ್ಸ್, ನೀವೊಂದು ಹೊಸ ಮನೆನ ಕಟ್ತಾ ಇರ್ತೀರಿ. ಯಾರಾದರೂ ಹೊಸ ಮನೆನ ಕಟ್ತಾ ಇರ್ತಾರೆ. ಸೊ ಆ ಮನೆಗಳಿಗೆ ನೀವು ವೈರಿಂಗ್ ಮಾಡ್ತೀರಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಸೊ ವೈರಿಂಗ್ ಮಾಡ್ತೀರಿ. ಸೊ ಆ ರೀತಿ ವೈರಿಂಗ್ ಮಾಡುವಂಥ ಟೈಮ್ನಲ್ಲಿ ಸೊ ಜಂಕ್ಷನ್ ಬಾಕ್ಸ್, ದಟ್ ಮೀನ್ಸ್ ಸ್ವಿಚ್ ಬಾಕ್ಸ್ಗಳನ್ನ ಇಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಒಂದು ರೂಮ್ ಅಂತ ಅಸ್ಯೂಮ್ ಮಾಡ್ಕೊಂಡ್ರೆ, ಸೊ ಒಂದೆರಡು ಸ್ವಿಚ್ಚು, ಒಂದು 3 ಸಾಕೆಟು, ಆ ರೀತಿ ಒಂದು ಫ್ಯಾನ್ ರೆಗ್ಯುಲೇಟರ್, ಸೊ ಇಂಡಿಕೇಟರ್ ಆ ರೀತಿ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಆ ಒಂದು ರೀಸನಿಂದ ಒಂದು ಸ್ವಿಚ್ ಬಾಕ್ಸ್ನ ಇಡಬೇಕಾಗುತ್ತೆ. ಸೊ ಅದರ ಸೈಜ್ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ. ಸೊ ಫ್ರೆಶರ್ ಆಗಿದ್ರೆ ವೈರಿಂಗ್ನಲ್ಲಿ, ಸೊ ಅಂಗಡಿಲಿ ಹೋಗಿ ಕೇಳಬೇಕು ಅಂದರೆ, ಸೊ ಯಾವ ಸೈಜ್ ಸ್ವಿಚ್ ಬಾಕ್ಸ್ ಬೇಕಾಗುತ್ತೆ ಅಂತ ಕೇಳ್ತೀರಿ. ಸೊ ಆಗ ಸೈಜ್ ಗೊತ್ತಾಗಲ್ಲ. ಸೊ ಈ ವಿಡಿಯೋದಲ್ಲಿ ಸೈಜ್ನ ಬಗ್ಗೆ, ದಟ್ ಮೀನ್ಸ್ ಯಾವ ಸೈಜಲ್ಲಿ ಇರುತ್ತೆ, ಮಾರ್ಕೆಟ್ನಲ್ಲಿ ಅವೈಲೇಬಲ್ ಆಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಗಂಟ ಫುಲ್ಲಾಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಕಾಮನ್ ಆಗಿ ಸ್ವಿಚ್ ಬಾಕ್ಸ್ನಲ್ಲಿ 2 ಟೈಪ್ಸ್ ಐತೆ, ಒಂದು ವುಡನ್ ಬಾಕ್ಸ್ ಮತ್ತು ಒಂದು ಮೆಟಲ್ ಬಾಕ್ಸ್ ಅಂತ. ಸೊ ಹಳೆ ಕಾಲದಲ್ಲಿ, ದಟ್ ಮೀನ್ಸ್ 5 years ಬ್ಯಾಕ್ನಲ್ಲಿ ವುಡನ್ ಬಾಕ್ಸ್ನ ಜಾಸ್ತಿ ಯೂಸ್ ಮಾಡ್ತಿದ್ರು. ಅಟ್ ಪ್ರೆಸೆಂಟ್ ಈ ವಿಡಿಯೋ ಮಾಡ್ತಿರುವಾಗ ಅಟ್ ಪ್ರೆಸೆಂಟ್ನಲ್ಲಿ ಮೆಟಲ್ ಬಾಕ್ಸ್ನ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ. ಸೊ ವುಡನ್ ಬಾಕ್ಸ್ ಮತ್ತು ಮೆಟಲ್ ಬಾಕ್ಸ್ಗೆ ಡಿಫ್ರೆನ್ಸ್ ಆಯಿತು ತುಂಬ. ಸೊ ವುಡನ್ ಬಾಕ್ಸ್ ಯೂಸ್ ಮಾಡೋದ್ರಲ್ಲಿ ತುಂಬ ಅಡ್ವಾಂಟೇಜ್ ಇದೆ ಮೆಟಲ್ ಬಾಕ್ಸ್ ಅಂತ ಕಂಪೇರ್ ಮಾಡ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಒನ್ಲಿ ವುಡನ್ ಬಾಕ್ಸ್ ಸೈಜ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವುಡನ್ ಬಾಕ್ಸ್ ಮತ್ತು ಮೆಟಲ್ ಬಾಕ್ಸ್ ಕೂಡ ಡಿಫ್ರೆನ್ಸ್, ಮತ್ತು ಮೆಟಲ್ ಬಾಕ್ಸ್ ಯಾವ ಟೈಪಲ್ಲಿ ಸಿಗುತ್ತೆ, ದಟ್ ಮೀನ್ಸ್ ಯಾವ ಸೈಜಲ್ಲಿ ಸಿಗುತ್ತೆ ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೆಟಲ್ ಬಾಕ್ಸ್ನ ಬಗ್ಗೆ ನೋಡೋಣ. ಈ ವಿಡಿಯೋದಲ್ಲಿ ವುಡನ್ ಬಾಕ್ಸ್ನ ಮಾತ್ರ ನೋಡೋಣ. ಸೊ ಜಸ್ಟ್ ಸಿಂಪಲ್ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ, ವುಡನ್ ಬಾಕ್ಸ್ ತುಂಬ ಅಡ್ವಾಂಟೇಜ್ ಮೆಟಲ್ ಬಾಕ್ಸ್ ಕಂಪೇರ್ ಮಾಡಿದ್ರೆ. ಎಕ್ಸಾಂಪಲ್ಗೆ ಮೆಟಲ್ ಬಾಕ್ಸ್ ಬಂದು ಅರ್ಥಿಂಗ್ ಮಾಡಲೇಬೇಕು, ಇಲ್ಲಾಂದರೆ ವಾಲ್ಗೆ ಪವರ್, ದಟ್ ಮೀನ್ಸ್ ಪವರ್ ಪಾಸ್ ಆಗ್ತಿರುತ್ತೆ. ಅದೇ ವುಡನ್ ಬಾಕ್ಸ್ನ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಅರ್ಥಿಂಗ್ ಮಾಡಬೇಕಾಗಿಲ್ಲ. ಸೊ ನಾವು ಡೈರೆಕ್ಟಾಗಿ ಹಂಗೆ ಸಪ್ಲೈನ ಕೊಡ್ಬೋದು, ದಟ್ ಮೀನ್ಸ್ ಸ್ವಿಚ್ ಬೋರ್ಡ್ ಮೇಲೆ ಕವರ್ ಪೇಟ್ಗೆ. ಸೊ ಅರ್ಥಿಂಗ್ ಮಾಡಬೇಕಾಗಿಲ್ಲ. ಸೊ ಅದಿಲ್ಲದೆ, ಸೊ ಇದು ಬಂದು ಯಾವ ರೀತಿ ಬೇಕಾದ್ರೂ ಅರೇಂಜ್ಮೆಂಟ್ ಮಾಡ್ಕೋಬೋದು. ಆದರೆ ಮೆಟಲ್ ಬಾಕ್ಸ್ ಬಂದು ಅಷ್ಟೇ ಸೈಜ್ನಲ್ಲಿ, ದಟ್ ಮೀನ್ಸ್ ಸ್ಟ್ಯಾಂಡರ್ಡ್ ಸೈಜ್ನಲ್ಲಿ ಇರುತ್ತೆ ವುಡನ್ ಮೆಟಲ್ ಬಾಕ್ಸ್ ಬಂದು. ಆದರೆ ವುಡನ್ ಬಾಕ್ಸ್ ಬಂದು ನಾವು ಯಾವ ರೀತಿ ಬೇಕಾದ್ರೂ ನಾವು ಅರೇಂಜ್ಮೆಂಟ್ ಮಾಡ್ಕೋಬೋದು. ಸೊ ಇವಾಗ ಜಸ್ಟ್ ಸೈಜ್ ಬಗ್ಗೆ ನೋಡೋಣ ಸರಿನಾ ಫ್ರೆಂಡ್ಸ್. ಸೊ ಸೈಜ್ ಅಂತ ಬಂದರೆ 4x4 ಇರುತ್ತೆ. ದಟ್ ಮೀನ್ಸ್ 1 ಸ್ವಿಚ್ ಮಾತ್ರ ಪ್ಲೇಸ್ ಮಾಡೋಕ್ಕಾಗುತ್ತೆ, ಅಥವಾ 1 ಸಾಕೆಟ್ ಮಾತ್ರ ಪ್ಲೇಸ್ ಮಾಡಬೇಕಾಗುತ್ತೆ, ಅಥವಾ 1 ಇಂಡಿಕೇಟರ್ನ ಪ್ಲೇಸ್ ಮಾಡ್ಬೋದು 4x4ನಲ್ಲಿ ಸರಿನಾ, ಈ ಸೈಜ್ನಲ್ಲಿ. ಸೊ ಇಲ್ಲಿ 4x4 ಅಂದರೆ ಇಂಚಸ್ಸಲ್ಲಿ ಬರುತ್ತೆ. ಸೊ 4 ಇಂಚ್ ಒಂದು ಸೈಡ್ ಇರುತ್ತೆ, ಮತ್ತೆ ಇನ್ನೊಂದು ಸೈಡ್ ಬಂದು 4 ಇಂಚ್ ಇರುತ್ತೆ. ಸೊ ಅದೇ ರೀತಿ 6x4 ಅಂದರೆ ಒಂದು ಸೈಡ್ ಬಂದು 6 ಇಂಚ್ ಇರುತ್ತೆ, ಇನ್ನೊಂದು ಸೈಡ್ ಬಂದು 4 ಇಂಚ್ ಮಾತ್ರ ಇರುತ್ತೆ. ಕಾಮನ್ ಆಗಿ 2 ಸೈಡ್ ಬಂದು 4 ಇಂಚ್ ಕೊಡ್ತಾರೆ, ಅನದರ್ 2 ಸೈಡ್ ಬಂದು 8 ಇಂಚ್, 10 ಇಂಚ್, 12 ಇಂಚ್, 16 ಇಂಚ್ ಅಂತ ಕೊಡ್ತಾರೆ ಸರಿನಾ ಫ್ರೆಂಡ್ಸ್. ಸೊ ಇದು 4 ಇಂಚ್ ಸ್ವಿಚ್ ಬಾಕ್ಸಸ್. ಮತ್ತೆ 6 ಇಂಚಲ್ಲೂ ಐತೆ. ಸೊ ಮತ್ತೆ 6 ಇಂಚಲ್ಲೂ ಐತೆ, 8x6, 10x6, 12x6, 16x6 ಅಂತ ಇರುತ್ತೆ. ಸೊ ಇವುಗಳನ್ನ ಕಾಮನ್ ಆಗಿ ಒಂದು ಬೆಡ್ರೂಮ್ ನಲ್ಲಿ ಯೂಸ್ ಮಾಡ್ತೀವಿ. ಈ ರೀತಿ 4, 6, 8 ಕಾಮನ್ ಆಗಿ ಈ ಹಾಲ್ ನಲ್ಲಿ ಮತ್ತೆ ಔಟ್ಡೋರ್ ನಲ್ಲಿ ಯೂಸ್ ಮಾಡ್ತಿರ್ತೀವಿ. ಸೊ ಇಷ್ಟ ಫ್ರೆಂಡ್ಸ್. ಮತ್ತೆ ಬಿಗ್ಗೆಸ್ಟ್ ಅಂತ ಬಂದ್ರೆ 12x8 ಅಂತ ಇರುತ್ತೆ, 12 ಇಂಚ್ ಮತ್ತೆ 8 ಇಂಚ್ ಅಂತ ಇರುತ್ತೆ ಸರಿನಾ ಫ್ರೆಂಡ್ಸ್. ಸೊ ಇಷ್ಟೇ ಈ ಸ್ವಿಚ್ ಬಾಕ್ಸ್ ನಲ್ಲಿ ವುಡನ್ ಬಾಕ್ಸ್ ನಲ್ಲಿ ಸೈಜ್ ಇರೋದು. ಸೊ ಇದು ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತಾರೆ. ಸೊ ನಾವು ಕಾಮನ್ ಆಗಿ ಯಾವ ರೀತಿ ಬೇಕಾದ್ರೂ ನಾವು ಅರೇಂಜ್ಮೆಂಟ್ ಮಾಡ್ಕೋಬಹುದು ಸರಿನಾ ಫ್ರೆಂಡ್ಸ್. ನೀವು ಯಾವ ರೀತಿ ಬೇಕಾದ್ರೂ ಅರೇಂಜ್ಮೆಂಟ್ ಮಾಡ್ಕೋಬಹುದು ಒನ್ಲಿ ವುಡನ್ ಬಾಕ್ಸ್ನ. ಸೊ ಅದೇ ರೀತಿ ಕವರ್ ಪ್ಲೇಟು ಅಷ್ಟೇ, ಕವರ್ ಪ್ಲೇಟು ಇದಕ್ಕೆ ಅರೇಂಜ್ಮೆಂಟ್ ಮಾಡ್ಕೋಬಹುದು. ಸೊ ಅದಿಲ್ಲದೆ ನಾವು ಕಾಮನ್ ಆಗಿ ಈ ಮಾಡ್ಯುಲರ್ ಸ್ವಿಚ್ ಬಾಕ್ಸ್ ಇರುತ್ತಲ್ಲ, ದಟ್ ಮೀನ್ಸ್ ಈ ಕವರ್ ಪ್ಲೇಟ್ ಇರುತ್ತಲ್ಲ ಮಾಡ್ಯುಲರ್, ಸೊ ಇದನ್ನು ಕೂಡ ನಾವು ವುಡನ್ ಬಾಕ್ಸ್ ನಲ್ಲಿ ಪ್ಲೇಸ್ ಮಾಡ್ಕೋಬಹುದು. ಸೊ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಅದೇ ರೀತಿ ಅರೇಂಜ್ಮೆಂಟ್ ಕೊಟ್ಟಿರ್ತಾರೆ ಇದ್ರಲ್ಲೂ. ಸೊ ಇದು ಕಾಮನ್ ಆಗಿ ಮೆಟಲ್ ಬಾಕ್ಸ್ ನಲ್ಲಿ ಯೂಸ್ ಮಾಡುವಂತಹ ಮಾಡ್ಯುಲರ್ಸ್. ಸೊ ಇದನ್ನ ನಾವು ವುಡನ್ ಬಾಕ್ಸ್ ನಲ್ಲಿ ಯೂಸ್ ಮಾಡಬಹುದು, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಸೊ ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಅದೇ ಮೆಟಲ್ ಬಾಕ್ಸ್ಗೆ ಕಂಪೇರ್ ಮಾಡಿದ್ರೆ, ಇಲ್ಲಿ ಎಲ್ಲಿ ಬೇಕಾದ್ರೂ ಹೋಲ್ಸ್ನ ಹಾಕೋಬಹುದು, ದಟ್ ಮೀನ್ಸ್ ಸ್ಕ್ರೂ ಹಾಕ್ಬೇಕಾದ್ರೂ ಎಲ್ಲಿ ಬೇಕಾದ್ರೂ ನಾವು ಸ್ಕ್ರೂ ಹಾಕೋಬಹುದು. ಆದರೆ ಮೆಟಲ್ ಬಾಕ್ಸ್ಗೆ ನಾವು ಅದಕ್ಕೆ ತಕ್ಕಂತೆ ಹೋಲ್ಸ್ ಇರುತ್ತೆ, ಅಲ್ಲೇ ಕೊಟ್ಟಿರ್ತಾರೆ. ಸೊ ಅಲ್ಲೇ ಪ್ಲೇಸ್ ಮಾಡಬೇಕಾಗುತ್ತೆ ಸರಿನಾ ಫ್ರೆಂಡ್ಸ್. ಸೊ ಇದೇ ಫ್ರೆಂಡ್ಸ್ ವುಡನ್ ಮತ್ತೆ ಮೆಟಲ್ ಬಾಕ್ಸ್ಗೆ ಡಿಫ್ರೆನ್ಸ್. ಸೊ ಮೆಟಲ್ ಬಾಕ್ಸ್ಗೆ ಕಂಪೇರ್ ಮಾಡಿದ್ರೆ ವುಡನ್ ಬಾಕ್ಸ್ ಬೆಸ್ಟ್ ಫ್ಯೂಚರ್ ಬರುತ್ತೆ, ಆದರೆ ಮೆಟಲ್ ಬಾಕ್ಸ್ ಬಂದು ಅಷ್ಟೊಂದು ಫ್ಯೂಚರ್ ಬರಲ್ಲ ಸರಿನಾ ಫ್ರೆಂಡ್ಸ್. ಸೊ ಆದಷ್ಟು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವುಡನ್ ಬಾಕ್ಸ್ನ ಜಾಸ್ತಿ ಯೂಸ್ ಮಾಡಿ ಅಂತ. ಅದಿಲ್ಲದೆ ವಾಲ್ನಲ್ಲಿ ಏಕೆ ಕರೆಂಟ್ ಶಾಕ್ ಹೊಡಿತಿರುತ್ತೆ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಆ ವಿಡಿಯೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏಕೆ ವುಡನ್ ಬಾಕ್ಸ್ನ ಯೂಸ್ ಮಾಡಬೇಕು ಅಂತ. ಸೊ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೆಟಲ್ ಬಾಕ್ಸ್ ಬಂದು ಯಾವ ಟೈಪ್ ಆಫ್ ಸೈಜ್ನಲ್ಲಿ ಸಿಗುತ್ತೆ ಅಂತ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.